ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕರ್ನಾಟಕ ಅಕ್ವೇರಿಯಂಗೆ ಬಂದಿದ್ದೀವಿ. ಹೌದು, ಎಕ್ಸಾಟಿಕ್ ಪೆಟ್ಸು, ಎಕ್ಸಾಟಿಕ್ ಬರ್ಡ್ಸು, ಎಕ್ಸಾಟಿಕ್ ಅನಿಮಲ್ ಅಂತ ಅಂದ್ರೆ ಇವರ ಹೆಸರು ಮುಂಚೂಣಿಯಲ್ಲಿ ಇರುತ್ತೆ. ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಯಾವ ತರ ಪೆಟ್ಸ್ ಇದೆ, ಯಾವ ತರ ಎಕ್ಸಾಟಿಕ್ ಪೆಟ್ಸ್ ಇದೆ, ಯಾವ ತರ ಫಿಶಸ್ ಇದೆ, ಮತ್ತೆ ಅವ್ರ ಹತ್ರ ಏನೇನ್ ಸಿಗುತ್ತೆ, ಇದನ್ನೆಲ್ಲಾನು ನಾವು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀವಿ. ಒಂದೊಂದೇ ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಹೋಗ್ತೀವಿ. ಸೊ ಬನ್ನಿ, ಮತ್ತೆ ಆಗ್ತಾಡ ಮುಂದೆ ಹೋಗೋಣ. ಸೊ ವೀಕ್ಷಕರೇ, ನಾನು ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರೋದು ರಾಯಲ್ ಬಾಲ್ ಪೈಥಾನ್. ನೋಡಿ ಹೇಗಿದೆ ಅಂತ. ಇದನ್ನ ನೋಡಿದ್ರೆ ನಿಮ್ಗೊಂದು ಅರ್ಥ ಆಗುತ್ತೆ. ಇದು 100% ಲೀಗಲಿ ಸಾಕ್ಬೋದಾದಂತ ಒಂದು ಸ್ನೇಕ್ ವೆರೈಟಿ. ಇದು ನಿಮಗೆ ಸಾಕಷ್ಟು ಲೈಫ್ ಕೂಡ ಬರುತ್ತೆ. ಇದ್ರ ಬಗ್ಗೆ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಹೇಳಿ, ಈ ಸ್ನೇಕ್ ಬಗ್ಗೆ ಹೇಳಿ. ಇದು ಹೇಗ್ ಸಾಕ್ಬೇಕು, ಎಷ್ಟು ಸ್ಪೇಸ್ ಇರಬೇಕು? ಸರ್ ಇದು ಫಸ್ಟ್ ಆಫ್ ಆಲ್ ಸ್ನೇಕ್ ಇಲ್ಲ, ಇದು ಇದಕ್ಕೆ ಪೈಥಾನ್ ಅಂತ. ಪೈಥಾನ್, ಓಕೆ. ರಾಯಲ್ ಬಾಲ್ ಪೈಥಾನ್ ಇದು ಬ್ರೀಡ್ ನೇಮ್. ಓಕೆ. ಸ್ಟಾರ್ಟಿಂಗ್ ಬಿಗಿನರ್ಸ್ ಗೆ ಇದೇ ಬೆಸ್ಟ್. ಓಕೆ. ಬೇರೆ ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಅಬೌವ್ ಲಾಟ್ ಆಫ್ ವೆರೈಟೀಸ್ ಆಲ್ಸೋ ಇದರಲ್ಲಿ ಐತೆ. ಓಕೆ. ಇದಕ್ಕೆ ಹೆಂಗ್ ಟೇಕರ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ, ಸ್ಟಾರ್ಟಿಂಗ್ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ ಮುಂದೆ ಐಡಿಯಾ ಬರುತ್ತೆ. ಓಕೆ. ಹೆಂಗ್ ಇಕ್ಬೋದು ಅಂತ. ಇದು ಜಾಸ್ತಿ ದೊಡ್ಡದಾಗಲ್ಲ, ಅರೌಂಡ್ 5 feet ಗಂಟೆ ಲಾಸ್ಟ್ ಸೈಜ್ ಇದೆ. ಇದು ಮ್ಯಾಕ್ಸಿಮಮ್ 5 ಅಡಿ ಅಷ್ಟೇ. 5 ಅಡಿ ಅಷ್ಟೇ. 5 ಅಡಿನೂ ಅಷ್ಟು ದೊಡ್ಡ ಕಾಣಿಸಲ್ಲ ನಿಮ್ಗೆ. ಇವಾಗ ಇದು 3 feet 3.5 feet ಇದೆ, ಅಷ್ಟು ದೊಡ್ಡ ಕಾಣಿಸಲ್ಲ ನಿಮ್ಗೆ. ಓಕೆ. ಇದು ಯಾವಾಗೂ ರಾಯಲ್ ಬಾಲ್ ಆಗಿ ಇರುತ್ತೆ. ಇದಕ್ಕೆ ಏನ್ ಏಜ್ ಇರುತ್ತೆ ಈಗ? ಇದ್ರದ್ದು ಅರೌಂಡ್ ಒಂದು 1.5 years ಇದೆ ಸರ್. 1 ವರ್ಷ ಇದೆ. 1 ವರ್ಷ ಇದೆಯಾ? ಓಕೆ. ಓಕೆ. ಇದಕ್ಕೆ ತಿನ್ಸಕ್ಕೆ ಲೈಫ್ ಮೈಸ್ ಕೊಡ್ತಾರೆ, ಫ್ರೋಜನ್ ಮೈಸ್ ಕೊಡ್ತಾರೆ. ಓಕೆ. ಇದ್ರದ್ದು 0 ಮೇಂಟೆನೆನ್ಸ್ ಸರ್. ವೀಕ್ಲಿ 1 ಟೈಮ್ ಫೀಡಿಂಗ್ ಕೊಡ್ಬೇಕಷ್ಟೇ ಇದಕ್ಕೆ. ಓಕೆ. ಕಾಮ್ ಆಗಿರುತ್ತೆ. ಕಾಮ್ ಆಗಿರತ್ತೆ. ನೀವು ಕೈಯಲ್ಲಿ ಕೊಡಿ, ಫಸ್ಟ್ ಬಿಡ್ತೀರ ನೀವು. ಹೆಂಗೆ ನಾನು ಮೊದಲನೇ ಸರಿ ಬರ್ತಾ ಇರೋದು. ಈಸಿ ಆಗಿದೆ, ಏನ್ ತೊಂದರೆ ಇಲ್ಲ. ನಾನು ಸ್ವಲ್ಪ ಹ್ಯಾಂಡಲ್ ಮಾಡಕ್ ಬರ್ಬೇಕು. ಅದು ಹೇಗೆ ನಾವು ಸಾಕ್ಬೇಕು ಅನ್ನೋದನ್ನ ಕೂಡ ನೀವು ನೋಡಿ. ಯಾವುದೇ ತರ ಎಕ್ಸಾಟಿಕ್ ಪೆಟ್ಸ್ ಆಗ್ಲಿ ಸಾಕಕ್ ಮುಂಚೆ ಅದ್ರ ಬಗ್ಗೆ ಯಾರು ಒಬ್ಬರು ಆಗ್ಲಿ, ತಗೊಂಡೋಗೋರೇ ಆಗ್ಲಿ, ನಿಮ್ಗೆ ಇಂಟ್ರೆಸ್ಟ್ ಇರೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಮತ್ತೆ ಇಲ್ಲಿ ಬಂದು ಶಾಪಲ್ಲಿ ಅವ್ರನ್ನ ಕೇಳಿ ಅವ್ರು ನಿಮ್ಗೆ 100% ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸುಮ್ಮನೆ ಕೊಡಲ್ಲ. ಅವ್ರು ನಿಮ್ಗೆ ಹೇಗೆ ಸಾಕ್ಬೇಕು, ಏನು ಪ್ರತಿಯೊಂದನ್ನು ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಬಂದು ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ನೀವು ಅದ್ರ ಸೆಟಪ್ ಮಾಡ್ಕೊಳ್ಳಿ. ಮತ್ತೆ ಹೇಗೆ ಸಾಕ್ಬೇಕು, ಅದ್ರ ಎನ್ಕ್ಲೋಜರ್ಸ್ ಎಲ್ಲಾನು ಇವ್ರ ಹತ್ರ ಸಿಗುತ್ತೆ. ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ. ತಗೊಂಡೋಗಿ ನೀವು ಅದನ್ನ ಮನೆಯಲ್ಲಿ ಸಾಕಿ ಅಂತ ನಾನು ಹೇಳ್ತೀನಿ. ಇದು ನಾಯಿ ಬೆಕ್ಕಿಂದ ಈಸಿ ಮೇಂಟೆನೆನ್ಸ್. ನಾಯಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಇದಿರತ್ತೆ. ಇದ್ರದ್ದು ಆತರ ಇಲ್ಲ. ಅಫ್ಕೋರ್ಸ್ ಚಿಕ್ಕದ ಎನ್ಕ್ಲೋಜರ್ ಅಲ್ಲಿ ಆರಾಮಾಗಿ ಸೆಟಪ್ ಮಾಡಿ ಇಕ್ಬೋದು. ಇದಕ್ಕೆ ಫುಡ್ ಏನ್ ಕೊಡ್ಬೇಕು ನಾವು? ಅದೇ ಸರ್, ಫುಡ್ ಇಲ್ಲಿ ಇಲ್ದಲ್ಲ, ಮೈಸ್. ಅದೇ. ನಾವು ಈಗ ಮೈಸ್ ನಲ್ಲಿ ಹುಡ್ಕಾಗುತ್ತೆ? ಸಿಕ್ಕತ್ತೆ ಸರ್. ಓಕೆ. ಓಕೆ. ಅದಕ್ಕೆ ಅಂತಾನೆ ಸಪರೇಟ್ ಮೈಸ್ ಸಪರೇಟ್ ಬರುತ್ತೆ. ಓಕೆ. ಓಕೆ. ಮತ್ತೆ ಇದಕ್ಕೆ ಅಂತ ಬೇರೆ ಸಪರೇಟ್ ಫುಡ್ ಏನಾದ್ರು ಬರುತ್ತಾ? ಅಂದ್ರೆ ಪ್ಯಾಲೆಟ್ ಫುಡ್ ತರ? ಪ್ಯಾಲೆಟ್ ಫುಡ್ ಏನು ಬರಲ್ಲ, ಓನ್ಲಿ ಫಿಶ್, ಮೈಸ್. ಓಕೆ. ಓಕೆ. ತುಂಬಾನೇ ಒಂದು ಸಕ್ಕದಾಗಿರೋಂತ ಪೈಥಾನ್ ಇದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಪೈಥಾನ್ ಆಗಿ ಇದನ್ನೇ ಆಗ್ಲಿ ಬಿಡ್ತಾ ಇರೋದು. ಒಳಗಡೆ ಫುಲ್ ಅದೇ ಡಬ್ 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 ಅಂತ ಇದೆ. ಬಟ್ ಏನಂದ್ರೆ ಅದನ್ನ ಯಾವ್ದೇ ಆಗ್ಲಿ ಪೆಟ್ನ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ತುಂಬಾ ಕಾಮ್ ಆಗಿರ್ಬೇಕು. ನಾವು ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು. ಇದು ನೋಡಿದ್ಮೇಲೆ ನನಗೆ ಅನಿಸ್ತಾ ಇದೆ, ಫಸ್ಟ್ ಟೈಮ್ ಮುಟ್ಟಿದ್ಮೇಲೆಲ್ಲ ಆರಾಮಾಗಿ ಸಾಕ್ಬೋದು ಮನೇಲಿ ಅಂತ. ನೋಡಿ ಏನ್ ಸೂಪರ್ ಟೆಕ್ಸ್ಚರ್ ಇದೆ. ಮತ್ತೆ ಆಗ್ತಡ ನಿಮ್ಗೆ ಈ ತರ ಒಂದು ಇದನ್ನ ಸಾಕ್ಬೇಕು ಅಂತ ಅನ್ಸಿದ್ರೆ ನೀವು ಸಹಿತ ಕರ್ನಾಟಕ ಅಕ್ವೇರಿಯಂಗೆ ಬನ್ನಿ. ಅವ್ರು ನಿಮಗೆ 100% ಗೈಡೆನ್ಸ್ ಕೊಟ್ಟು ಹೇಗೆ ಸಾಕ್ಬೇಕು ಅಂತ ಹೇಳ್ಕೊಡ್ತಾರೆ. ನೋಡಿ ಎಷ್ಟು ಉದ್ದ ಇದೆ ಅಂತ ಕರೆಕ್ಟ್ ಆಗಿ. ತುಂಬಾ 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 ಬ್ಯೂಟಿಫುಲ್ ಆಗಿದೆ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಇಂತ ಮಾತಾಡ್ತಾ, ಬಟ್ ಇಟ್ಸ್ ವೆರಿ 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 ಬ್ಯೂಟಿಫುಲ್. ಇದು ಒಂದಿಲ್ಲ ಸರ್, ಇದು ತುಂಬಾ ವೆರೈಟೀಸ್ ಬರುತ್ತೆ. ಆ ಟೆಕ್ಸ್ಚರ್ ನೋಡಿ, ಅದ್ರ ಕಲರ್, ಟೆಕ್ಸ್ಚರ್, ಮೈ ಗಾಡ್, ಇಟ್ಸ್ ಬ್ಯೂಟಿಫುಲ್. ಇರ್ಲಿ ಸಾಕು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಟರ್ಟಲ್. ನೀವು ನಾರ್ಮಲ್ ಆಗಿ ಎಲ್ಲಾ ಕಡೆ ರೆಡ್ ಇಯರ್ ಸ್ಲೈಡರ್ ಈ ತರ ಟರ್ಟಲ್ ಮಾತ್ರ ನೋಡಿರ್ತೀರಾ. ಇದು ಅದೇ ತರಾನೇ ಏನೋ ನಿಮ್ಗೆ ಸಾಕೋದಕ್ಕೆ ಮತ್ತೆ ಪ್ರತಿಯೊಂದಕ್ಕೂ ಅದೇ ತರ ಇರುತ್ತೆ ಈ ಟರ್ಟಲ್ಗಳು ಕೂಡ. ಬಟ್ ಇದು ಒಂದು ಎಕ್ಸಾಟಿಕ್ ವೆರೈಟಿ. ಇದು ನಿಮ್ಗೆ ನೋಡಿ, ನೀವು ಕಲರ್ ನೋಡಿ ಇದು ಹೇಗಿದೆ. ಇದಕ್ಕಿಂತ ಇದು ನೋಡಿ ಎಷ್ಟು ಸೂಪರ್ ಆಗಿದೆ. ಒಂಥರ ಕ್ರೀಮಿಶ್ ಕಲರ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ ಅಂಡ್ ಹೆಲ್ದಿ ಆಗಿದೆ. ನಾನು ರೆಡ್ ಇಯರ್ ಸ್ಲೈಡರ್ ಎಲ್ಲ ಸಾಕಿರೋದ್ರಿಂದ ಹೇಳ್ತೀನಿ, ತುಂಬಾ ಹೆಲ್ದಿ ಆಗಿರುವಂತ ಒಂದು ಟರ್ಟಲ್ಸ್ ಇದು. ಸರ್ ಹೇಳಿ, ಇದೇನ್ ಟರ್ಟಲ್ ಇದೆ ಆಕ್ಚುಲಿ? ಇದು ಈ ಟರ್ಟಲ್ ಹೆಸರೇನು ಸರ್? ಫಸ್ಟ್ ಒಂದು ತೋರಿಸಿ ನೋಡಿ. ಇದಕ್ಕೆ ಹೇಳ್ತಾ ರೆಡ್ ಇಯರ್ ಸ್ಲೈಡರ್. ತೋರಿಸಲ್ಲ, ಹೇಳಿದ್ರಲ್ಲ ನೀವು. ಇದು ಇದೆ. ಇದು ಬಂದು ಗೋಲ್ಡನ್ ಥ್ರೆಡ್ ಟರ್ಟಲ್ ಅಂತ. ಗೋಲ್ಡನ್ ಥ್ರೆಡ್, ಓಕೆ. ಇದರ ಬ್ಯಾಕ್ ಶೆಲ್, ಇದರ ಸ್ಮೈಲಿ ಫೇಸ್ ಸ್ಪಾಟ್ಸ್. ಓಕೆ. ಮತ್ತೆ ಮೇಲ್ಗಡೆ ಬಂದು ಡಾಟ್ಸ್ ಇರುತ್ತೆ. ಡಾಟ್ಸ್, ಓಕೆ. ಗೋಲ್ಡನ್ ಥ್ರೆಡ್, ಓಕೆ. ಓಕೆ. ಗೋಲ್ಡನ್ ಥ್ರೆಡ್, ಓಕೆ. ಗೊತ್ತಾಯ್ತು. ಇದು ರೇಡಿಯರ್ ಸ್ಲೈಡರ್. ಇದು ನಾರ್ಮಲ್. ಇದು ನಾರ್ಮಲ್ ಎಲ್ಲ ಕಡೆ ಸಿಗಂತ. ಮತ್ತೆ ಯಾಕೆ ಹೇಳಿರೋದು ಯೆಲ್ಲೋ ಪಾಯಿಂಟ್ ಟರ್ಟಲ್.
ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ವೀಕ್ಷಕರೇ, ನೋಡಕ್ಕೂ ಎಲ್ಲೋ ಪಾಂಡ್ ಟರ್ಟಲ್ ನೋಡಿ ಏನ್ ಸಕ್ಕತ್ತಾಗಿದೆ ನೋಡಿ. ಯೆಲ್ಲೋ ಪಾಂಡ್ ಟರ್ಟಲ್ ಅಂತಾರೆ. ಇದು ದೊಡ್ಡದಾಗಿ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಸರ್. ರೇಡಿಯರ್ ಗಿಂತ ಚೆನ್ನಾಗಿ ಕಲರ್ ಯಾರ್ಯಾರು ನೋಡಿ ಮನೇಲಿ ಒಂದು ಈಗ ನಾಯಿ ಪೆಟ್ ಸಾಕ್ಬೇಕು ಅಂತ ಇರುತ್ತೆ, ಬಟ್ ಏನ್ ಸಾಕ್ಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಈ ತರ ಒಂದು ಟರ್ಟಲ್ ನ ಮನೆಗೆ ತಗೊಂಡೋಗಿ ಸಾಕಿ ತುಂಬಾ ಈಸಿ ಮೇಂಟೆನೆನ್ಸ್ ಇರುತ್ತೆ. ಇದಕ್ಕೆಲ್ಲ ನೀವು ನಾರ್ಮಲ್ ಪೆಲೆಟ್ ಫುಡ್ಸ್ ಬರುತ್ತೆ ಅಲ್ಲ ಸರ್? ಇದಕ್ಕೆ ಪೆಲೆಟ್ ಫುಡ್ಸ್ ಇದೆ ಅಲ್ಲ? ಟರ್ಟಲ್ಸ್ಗೆಲ್ಲ ನಿಮ್ಗೆ 100% ಪೆಲೆಟ್ ಫುಡ್ ಸಿಗುತ್ತೆ, ಯಾವ್ದೇ ತರ ಟೆನ್ಷನ್ ಇರಲ್ಲ. ಲೈಫ್ ಸ್ಪ್ಯಾನ್ ಇವಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಇದು ಲೈಫ್ ಸ್ಪ್ಯಾನ್ ಏನಿದೆ ಸರ್? ಟರ್ಟಲ್ಸ್ ಲೈಫ್ ಸ್ಪ್ಯಾನ್ ಅರೌಂಡ್ 30-35 ಇಯರ್ಸ್ ಸರ್. 30-35 ವರ್ಷ ನಿಮ್ ಜೊತೆ ಇರುತ್ತೆ, 100% ಆರಾಮಾಗಿರುತ್ತೆ, ತುಂಬಾ ಹೆಲ್ದಿ ಆಗಿದೆ. ಮೇನ್ ಏನಪ್ಪಾ ಇವ್ರ ಕರ್ನಾಟಕ ಅಕ್ವೇರಿಯಮ್ಸ್ ಅಲ್ಲಿ ಅಂತಂದ್ರೆ ಇವ್ರ ಹತ್ರ ಇರೋದು ಎಕ್ಸಾಟಿಕ್ ವೆರೈಟಿ ಒಂದು, ಪ್ಲಸ್ ಇವ್ರ ತುಂಬಾನೇ ಹೆಲ್ದಿ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ದಿಸ್, ದೇ ನೋ ವಾಟ್ ದೇ ಆರ್ ಡೂಯಿಂಗ್ ಅಂಡ್ ದೇ ನೋ ಹೌ ಟು ಸೆಲ್ ಇಟ್, ಅಂಡ್ ದೀಸ್ ಆರ್ 100% ಲೀಗಲಿ ಯು ಕ್ಯಾನ್ ಪರ್ಚೇಸಬಲ್ ಪೆಟ್ಸ್, ಎಕ್ಸಾಟಿಕ್ ಪೆಟ್ಸ್. ಓಕೆನಾ? ನಿಮ್ಗೆ ಇದ್ರ ಜೊತೆಗೆ ಇನ್ನೊಂದು ಟರ್ಟಲ್ ತೋರಿಸ್ತೀನಿ ನೋಡಿ. ಕಲರ್ ನೋಡಿ, ಆಲ್ಬೈನೋ ಕಲರ್ ಹೇಗಿದೆ, ವೈಟ್ ಕಲರ್. ಸರ್ ಇದ್ಯಾವ ಟರ್ಟಲ್ ಇದು? ಸರ್ ಇದು ಆಲ್ಬೈನೋ ಅಂದ್ರೆ ಇದಕ್ಕೆ ಬ್ರೀಡ್ ಹೆಸರು ಆಲ್ಬೈನೋ ರೆಡ್ ಇಯರ್ ಸ್ಲೈಡರ್. ಆಲ್ಬೈನೋ ರೆಡ್ ಇಯರ್ ಸ್ಲೈಡರ್, ನಾರ್ಮಲ್ ರೆಡ್ ಇಯರ್ ಸ್ಲೈಡರ್ ಆಲ್ಬೈನೋ ಇದು. ಓಕೆ ನೋಡಿ, ಸೂಪರ್ ಆಗಿದೆ. ಓಕೆ, ಇದು ಇದಕ್ಕೆ ಚೈನೀಸ್ ಬಾಕ್ಸ್ ಟರ್ಟಲ್ ಅಂತಾರೆ, ಮತ್ತೆ ರೀಫ್ ಟರ್ಟಲ್ ಅಂತಾರೆ. ಓಕೆ ನೋಡಿ, ಚೈನೀಸ್ ಬಾಕ್ಸ್ ಟರ್ಟಲ್ ಅಂತ ಇದು. ನಾನು ನೋಡಿರೋ ಟರ್ಟಲ್ಗಳಲ್ಲಿ ಇದು ಒಂದ್ ಸ್ವಲ್ಪ ಆ ಮೇಲ್ಗಡೆ ಶೆಲ್ ಏನಿದೆಯಲ್ಲ ಅದು ಒಂಥರ ಓವಲ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಅದು ಈಚೆ ಬರ್ತಾ ಇದೆ, ಟೆಕ್ಸ್ಚರ್ ನೋಡಿ ಏನ್ ಸಕ್ಕದಾಗಿ ಶೈನಿಂಗ್ ಟೆಕ್ಸ್ಚರ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ನೀವು 100% ರಿಸರ್ಚ್ ಮಾಡಿ, ನಿಮ್ಗೆ ಇದ್ರ ಹೆಸರುಗಳೆಲ್ಲ ತಿಳ್ಕೊಳ್ಳಿ, ಮತ್ತೆ ಮನೇಲಿ ಹೇಗ್ ಸಾಕ್ಬೇಕು, ಎನ್ಕ್ಲೋಜರ್ಸ್ ಇದೆಲ್ಲ ನೀವು ತುಂಬಾ ಏನ್ ದೊಡ್ಡ ಎನ್ಕ್ಲೋಜರ್ ಬೇಡ, ಸಣ್ಣದ್ರಲ್ಲೂ ನೀವು ಆರಾಮಾಗಿ ಸಾಕ್ಬೋದು. ಅಪ್ ಟು ಒಂದ್ ಸೈಜ್ ಬರೋ ಗಂಟ ಈ ತರ ಪೆಟ್ಸ್ ಆದ್ರೆ ನಿಮ್ಗೆ ಯಾವ್ದೇ ತರ ಟೆನ್ಷನ್ ಇರಲ್ಲ, ಮನೇಲಿ ಆರಾಮಾಗಿ ಸಾಕ್ಬೋದು. ನೀವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದಿರಲ್ಲ, ಅಥವಾ ಪಕ್ಕದ ಬೆಕ್ಕಿನ ತರ ಬೇಕು ಎಲ್ಲ ಗೇಜ್ ಮಾಡಿ ಬಂದ್ಬಿಡ್ತು ಗಲಾಟೆ, ಅದ್ ಯಾವ್ದೇ ತರ ತಲೆನೋವು ಇರೋದಿಲ್ಲ, ಆರಾಮಾಗಿ ಸಾಕ್ಬೋದು ನೀವು. 1-2 ಫೀಟ್ ಅಥವಾ 2.5 ಫೀಟ್ ಅಕ್ವೇರಿಯಂ ಅಲ್ಲಿ ಇದ್ರು ಕೂಡ ಇದನ್ನ ಆರಾಮಾಗಿ ಸಾಕ್ಬೋದು ನೀವು, ಯಾವ್ದೇ ತರ ಟೆನ್ಷನ್ ಇಲ್ಲದೆ. ಏನಪ್ಪಾ ಅಂದ್ರೆ ಇದಕ್ಕೆ ಮೇಯ್ನು ಬಾಸ್ಕಿಂಗ್ ಏರಿಯಾ, ಯುವಿ ಲೈಟ್. ಯುವಿ ಲೈಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಬನ್ನಿ ನಾನು ತೋರಿಸ್ತೀನಿ ನೋಡಿ, ಅಲ್ಲಿ ಇದೆಯಲ್ಲ ಆ ತರದ್ದು ಒಂದು ಯುವಿ ಲೈಟ್ ಕೊಡ್ಬೇಕಿದೆ ಕಂಪಲ್ಸರಿ. ಅಂದ್ರೆ ಬಿಸ್ಲಿಗೆ ನಾವ್ ಇದನ್ನ ಬಿಸ್ಲಿಗೆ ಬಿಡದೇ ಇರೋದ್ರಿಂದ, ಮನೆ ಒಳಗಿರೋದ್ರಿಂದ ಇವಕ್ಕೆ ಬಾಸ್ಕಿಂಗ್ ಮಾಡ್ಬೇಕು ನೋಡಿ. ಈಗ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋದು ಬಾಸ್ಕಿಂಗ್ ಮಾಡ್ತಾ ಇದೆ, ಮೇಲೆ ಬಂದು ಅದ್ರ ಶೆಲ್ ನ ಅದಕ್ಕೆ ಕಾಯಿಸ್ಕೊಂತ ಇದೆ, ಆ ತರ ಒಂದು ಬಾಸ್ಕಿಂಗ್ ಲೈಟ್ ಕೊಡ್ಬೇಕು, ಅದು ಮೇಯ್ನ್ ಅದಕ್ಕೆ ಇಂಪಾರ್ಟೆಂಟ್. ಮತ್ತೆ ಅದರ ಫುಡ್, ಪೆಲೆಟ್ ಫುಡ್ ಇದಕ್ಕೆ ನಿಮ್ಗೆ ಅವೈಲಬಲ್ ಇದೆ, ಅದನ್ನು ಲಾಸ್ಟ್ ಅಲ್ಲಿ ತೋರಿಸ್ತೀವಿ ನಾವು. ಮತ್ತೆ ವಾಟರ್ ಕ್ಲೀನ್ ಇರಬೇಕು ಯಾವಾಗ, ಇಲ್ಲಾಂದ್ರೆ ವಾಟರ್ ಕ್ಲೀನಿಕ್ ಇಲ್ಲ ಅಂದ್ರೆ ಐ ಇನ್ಫೆಕ್ಷನ್ ಅದಲ್ಲಿ ಬೇಗ ಬರುತ್ತೆ. ಓಕೆ ನೋಡಿ, ಫಿಲ್ಟ್ರೇಷನ್ ಚೆನ್ನಾಗಿರಬೇಕು. ನೀವು ಅಕ್ವೇರಿಯಮೇ ಆಗ್ಲಿ, ಟರ್ಟಲೇ ಆಗ್ಲಿ, ಏನೇ ಆಗ್ಲಿ, ನೀವು ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರೋದು ಕೊಟ್ರೆ ಪೆಟ್ಸ್ ನಿಮ್ಮ ಹತ್ರ ಜಾಸ್ತಿ ಸಹ ಬರುತ್ತೆ, ಹಾಗೂ ಜಾಸ್ತಿ ಸಹ ಇರುತ್ತೆ. ಸೊ ಈ ತರ ಒಂದು ಎಕ್ಸಾಟಿಕ್ ಪೆಟ್ಸ್ ನ ನೀವು ಸಾಕ್ಬೇಕು ಅಂತಂದ್ರೆ ಕರ್ನಾಟಕ ಅಕ್ವೇರಿಯಂಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಏನೇನ್ ಸಿಗುತ್ತೆ ಅಂತ ಕೂಡ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಾ ಇರೋದು ಸ್ನಾಪಿಂಗ್ ಟರ್ಟಲ್, ಅದು ಬಾಯಿ ತೆಕ್ಕೊಂಡು ರಪಕ್ ಅಂತ ಬಾಯಿ ಹಾಕಕ್ ಕಾಯ್ತಾ ಇದೆ. ಇನ್ನ ಹ್ಯಾಂಡಲ್ ವಿತ್ ಕೇರ್ ಮಾಡ್ಬೇಕು ನೋಡಿ, ಹೆಂಗೆ ಸ್ನಾಪ್ ಮಾಡುತ್ತೆ, ಅದಕ್ಕೆ ಅದ್ರ ಹೆಸರು ಸ್ನಾಪಿಂಗ್ ಟರ್ಟಲ್ ಅಂತ. ವರ್ಲ್ಡ್ ಅಲ್ಲೇ ಟರ್ಟಲ್ ಸ್ಪೀಶೀಸ್ ಅಲ್ಲೇ 2ನೇ ಅತಿ ದೊಡ್ಡ ಸೈಜ್ ಬರುವಂತ ಒಂದು ಟರ್ಟಲ್ ಸ್ಪೀಶೀಸ್ ಇದು ನೋಡಿ. ಅದ್ರ ಅಗ್ರೆಷನ್ ಹೇಗಿದೆ ಅಂತ. ಇದನ್ನ ಪಾಂಡ್ ಅಲ್ಲೆಲ್ಲ ಸಾಕ್ಬೋದು. ಸರ್ ಹೇಳಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದ್ಸರಿ. ಸರ್ ಇದು ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ಟರ್ಟಲ್. ಓಕೆ, ಸಿಕ್ಕ ಅಗ್ರೆಸಿವ್ ಟರ್ಟಲ್. ಇವಾಗ ಮಾನ್ಸ್ಟರ್ ವೆರೈಟಿ ಸಾಕ್ಬೇಕು, ಇವಾಗ ಫಿಶಸ್ ಅಲ್ಲಿ ಸಾಕ್ತಾರೆ. ಇದರಲ್ಲಿ ಈ ತರ ಈಗ ತಿನ್ನಕ್ಕೆ ಚಿಕನ್, ನೀವು ಬೇಕಂದ್ರೆ ರ್ಯಾಟ್ ಬೇಬಿ ಹಾಕಿ ಅದು ತಿನ್ಕೊಳ್ಳತ್ತೆ, ದೊಡ್ಡ ಕೋಳಿ ಹಾಕಿ ಕೋಳಿ ತಿನ್ಕೊಳ್ಳತ್ತೆ. ಆ ತರ ನೋಡೋಕೆ ಸ್ವಲ್ಪ ತುಂಬಾ ವಿಚಿತ್ರ ಇದೆ ಸರ್. ಟೇಲ್ ನೋಡ್ಬೋದು ಇದ್ರದ್ದು ಹೆಂಗ್ ಕಾಣಿಸ್ತಿದೆ, ಒಳ್ಳೆ ಡ್ರ್ಯಾಗನ್ ಒಂದು ಮೊಸ್ಲೆ ತರ, ಕ್ರೊಕೊಡೈಲ್ ತರ ಟೇಲ್ ಇದೆ. ಫೇಸ್ ನೋಡಿ ಹೆಂಗಿದೆ, ಫೋರ್ಸ್ ಬೈಟಿಂಗ್ ಸಕ್ಕತ್ತಾಗಿದೆ ಸರ್ ಇದು. ಇದು ಪಾಂಡ್ ಗಳಲ್ಲಿ ಸಾಕೋದಕ್ಕೆ ದೊಡ್ಡ ದೊಡ್ಡ ಪಾಂಡ್ ಗಳು ಸಾಕ್ಬೇಕಂದ್ರೆ ಆರಾಮಾಗಿ ಇರ್ಬೋದು ಸರ್. ಸಿಂಗಲ್ ಟರ್ಟಲ್ ಸಾಕ್ಬೇಕು, ಇದೆಲ್ಲ ಫಿಶ್ ಜೊತೆ ಹಾಕಕ್ ಆಗಲ್ಲ, ಎಲ್ಲಾ ಫಿಶ್ ನ ತಿಂದು ಬಿಡುತ್ತೆ. ಇದು ಸಾಕ್ರೆ ಸಿಂಗಲ್ ಆಗಿ ಸಾಕ್ಬೇಕು. ಇದು ಸಿಕ್ಕಾಪಟ್ಟೆ ದೊಡ್ಡದಾಗತ್ತೆ ಸರ್. ಅವಾಗ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಿಸ್ತದೆ, ನೀವು ಫ್ರೆಂಡ್ಲಿ ಆಗಿ ಸಾಕ್ಬೋದು. ಆತರ ಏನಿಲ್ಲ, ಇವಾಗ ನಾಯಿಗೆ ಹೆಂಗ್ ಟ್ರೈನ್ ಸಾಕ್ತೀರಾ ಅದಕ್ಕೂ ಹಂಗೆ ಮಾಡ್ಬೋದು ನೀವು. ಇದು ಎಷ್ಟು ಏಜ್ ಇದೆ ಇದು ಸರ್? ಇದ್ರ ಏಜ್ ಅರೌಂಡ್ ಒಂದು 8 ಮಂತ್ಸ್ ಇದೆ ಸರ್. 8 ಮಂತ್ಸ್ ಈ ಸೈಜ್ ಬಂದಿದೆ. 8 ಮಂತ್ಸ್ ಈ ಸೈಜ್ ಇದೆ ಸರ್. ಮ್ಯಾಕ್ಸಿಮಮ್ ಏನು ಸೈಜ್ ಬರ್ತದೆ? ಮ್ಯಾಕ್ಸಿಮಮ್ ಸೈಜ್ ನಿಮ್ಗೆ ಒಂದು 2-2.5 ಫೀಟ್ ಗಂಟ ದೊಡ್ಡದಾಗುತ್ತೆ ಸರ್. ಓಹೋ, ಇದು ಸೆಕೆಂಡ್, ಇದಕ್ಕಿಂತ ಫಸ್ಟ್ ಇರುತ್ತೆ, ಇದಕ್ಕಿಂತ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇರುತ್ತೆ. ಅದು ನೋಡೋ ಕೂಡ ಡೇಂಜರ್ ಇರುತ್ತೆ ನಿಮ್ಗೆ. ಫೇಸ್, ಅದ್ರದ್ದು ಫೇಸ್ ಎಲ್ಲ ನೋಡಿ ಬಾಯಿ ತೆಕ್ಕೊಂಡೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಎಕ್ಸ್ಪ್ಲೈನ್ ಮಾಡಿಕ್ಕೆ ಇದ್ರ ಬಗ್ಗೆ. ನೆಕ್ಸ್ಟ್ ಏನ್ ತೋರಿಸ್ತೀರಿ? ಸೊ ವೀಕ್ಷಕರೇ, ನಾವು ನಿಮಗೆ ಇಷ್ಟೋ ತನಕ ಟರ್ಟಲ್ ಗಳನ್ನ ತೋರಿಸಿದ್ವಿ. ಇದು ಟಾರ್ಟಾಯ್ಸ್ ನೋಡಿ.
ಗ್ರೀಕ್ ಟಾರ್ಟಾಯ್ಸ್ ಇದು ನೋಡಿ, ಏನ್ ಸಖತ್ತಾಗಿದೆ. ನೋಡಕ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ತುಂಬಾನೇ ಒಂದು ಕ್ಯೂಟ್ ಆಗಿರೋಂತ ಒಂದು ಇದು. ಎಷ್ಟು ನೋಡಕ್ಕೂ ನಿಮ್ಗೆ ಅಷ್ಟೇ ತುಂಬಾ ಮುದ್ದಾಗಿ ಚೆನ್ನಾಗಿರೋಂತ ಒಂದು ಟಾರ್ಟಾಯ್ಸ್ ಇದು. ಸರ್ ಹೇಳಿ, ಇದ್ರ ಬಗ್ಗೆ ಹೇಳಿ ಹಾಗೆ. ಸರ್ ಇದು ಟಾಟೇಜ್ ವೆರೈಟಿಯಲ್ಲಿ ತುಂಬಾ ಬರುತ್ತೆ. ಇದು ಒಂದು ಟಾಟೇಜ್ ವೆರೈಟಿ, ಗ್ರೀಕ್ ಟಾಟೇಜ್ ಅಂತಾರೆ ಇದಕ್ಕೆ. ಓಕೆ. ಸ್ವಲ್ಪ ಜನ ಜಾಸ್ತಿ ದೊಡ್ಡದಾಗ್ಬೇಕು, ಮನೆಯಲ್ಲಿ ಚಿಕ್ಕ ಪೀಸ್ ಇರಬೇಕು, ಆರಾಮಾಗಿರ್ಬೇಕಂದ್ರೆ ಈ ತರ ಇದು ಅರೌಂಡ್ 1 ಫೀಟ್ ಗಂಟ ದೊಡ್ಡದಾಗುತ್ತೆ ನಿಮ್ಗೆ ಅಷ್ಟೇ. 1 ಅಡಿ ಅಷ್ಟೇ. ಅಷ್ಟೇ ಸರ್. ಇವಾಗ ಸಲ್ಕಡ ತಗೊಂಡ್ರೆ ಅದು 2.5 3 ಫೀಟ್ ಗಂಟ ದೊಡ್ಡದಾಗುತ್ತೆ. ಅಫ್ಕೋರ್ಸ್ ಅದ್ರ ಫಾರ್ಮ್ ಎಲ್ಲ ಬೇಕು. ಫಾರ್ಮ್ ಇದೆ, ಆರಾಮಾಗಿ ಅದ್ರಲ್ಲಿ ಸಾಕ್ಬೋದು. ಇವಾಗಿಲ್ಲ ಮನೇಲಿ ಸಿಂಪಲ್ ಆಗಿ ಚಿಕ್ಕ ಸಾಕ್ಬೇಕಂದ್ರೆ ಇದು ಸಾಕ್ಬೋದು. ಟಾಟೇಜ್ ಪ್ಯೂರ್ ವೆಜ್ ಬರೋದು. ಓಕೆ. ಸ್ವಲ್ಪ ಜನ ಇದು ವೆಜಿಟೇರಿಯನ್ ಅವ್ರು ಇರ್ತಾರೆ, ಅವ್ರು ಜಾಸ್ತಿ ಜನ ವೆಜ್ ಮಾಡಲ್ಲ, ಅದಕ್ಕೆ ಟಾಟೇಜ್ ಅಲ್ಲಿ ಈ ವೆಜಿಟೇರಿಯನ್ಸ್ ಏನಾದ್ರು ಒಂದ್ ಯಾವ್ದಾದ್ರು ಪೆಟ್ಸ್ ಹಾಕ್ಬೇಕು, ಪ್ಯೂರ್ ವೆಜ್ ಇದು ಸಾಕ್ಬೇಕು ನೋಡಿ. ಇದಕ್ಕೆ ಫುಡ್ ಏನಪ್ಪಾ ಅಂದ್ರೆ ನಿಮ್ಗೆ ಸೊಪ್ಪು, ಎಲೆಕೋಸು ಇಂಥವೆಲ್ಲ ಹಾಕಿದ್ರೆ ತಿನ್ಕೊಂಡಿರುತ್ತೆ ಆರಾಮ. ಕ್ಯಾರೆಟ್ ಇಂಥ ತರಕಾರಿ ತಿನ್ಕೊಂಡು ಆರಾಮಾಗಿರೋಂತ ಒಂದು ಟಾರ್ಟಾಯ್ಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಎಜುಕೇಶನಲ್ ಪರ್ಪಸ್ಗೋಸ್ಕರ ನಾವು ನಿಮ್ಗೆ ಕೈಲಿ ಹಿಡಿದು ತೋರಿಸ್ತಾ ಇದೀವಿ ಅಷ್ಟೇ. ಅಂಡ್ ವೆಲ್ ಮೇಂಟೈನ್ಡ್, ವೆರಿ ಗುಡ್ ಹೆಲ್ತ್ ಕಂಡೀಷನ್ ಇರುವಂತ ಟಾರ್ಟಾಯ್ಸ್ ನ ಅವರು ನಿಮಗೆ ಕೊಡ್ತಾರೆ. ಹಾಗೆ ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಯು ವಿಲ್ ಆಲ್ಸೋ ಗೆಟ್ ದ ಗೈಡೆನ್ಸ್ ಆನ್ ಹೌ ಟು ಕೀಪ್ ದ ಟಾರ್ಟಾಯ್ಸ್ ಆರ್ ಟರ್ಟಲ್ಸ್. ನೀವು ಅವ್ರನ್ನ ಕೇಳಿ ತಿಳ್ಕೊಬಹುದು, ಹೇಗಿರ್ಬೇಕು, ಹೇಗ್ ಸಾಕ್ಬೇಕು, ಮತ್ತೆ ಇದಕ್ಕೆ ಎನ್ಕ್ಲೋಜರ್ ಯಾವ ತರದ್ ಬೇಕು. ಆ ಎನ್ಕ್ಲೋಜರ್ಸ್ ಇವ್ರ ಹತ್ರ ಸಿಗುತ್ತೆ, ಲಾಸ್ಟ್ ತೋರಿಸ್ತೀವಿ. ಮತ್ತೆ ಇದಕ್ಕೆ ಬೇಕಾಗಿರೋಂಥ ಫುಡ್ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಅದಕ್ಕೆ ಗ್ರೀಕ್ ಟಾರ್ಟಾಯ್ಸ್ ಆದ್ರೆ ನೀವು ಮಾಮೂಲಿ ಸೊಪ್ಪು ಗಿಪ್ಪು ಹಾಕೊಂಡು ಬೇಕಾದ್ರೆ ಇದನ್ನ ಆರಾಮಾಗಿ ಬೆಳೆಸ್ಬೋದು. ಇದಕ್ಕೆ ಲೈಫ್ ಸ್ಪ್ಯಾನ್ ಎಷ್ಟಿದೆ ಸರ್? ಇದೊಂದು 30 ವರ್ಷ ಇರುತ್ತೆ, ಇನ್ನು ಜಾಸ್ತಿ ಇರುತ್ತೆ? ಸಿಲ್ಕಡ ಗ್ರೀಕ್ ಟಾರ್ಟಾಯ್ಸ್ ನಿಮ್ಗೆ ಅರೌಂಡ್ 50 to 80 ಇಯರ್ಸ್ ಗಂಟ ಇದೆ ಸರ್. 50 ರಿಂದ 80 ವರ್ಷಗಳ ಕಾಲ ಇರುತ್ತಂತೆ. ಈಗಿನ ಮನುಷ್ಯನಿಂದ ಜಾಸ್ತಿ ಬದುಕುವಂತ ಒಂದು ಟಾರ್ಟಾಯ್ಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇನ್ನು ಬೇರೆ ಬೇರೆ ಸ್ಪೀಶೀಸ್ ನ ತೋರಿಸ್ತಾ ಹೋಗ್ತೀನಿ, ಬನ್ನಿ ಹಾಗೆ. ಶಿಕ್ಷಕರೇ, ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಹೆಗ್ ಜಾಗ್ ಅಂತ ಇದ್ರ ಹೆಸರು. ಈ ನಾವು ಮುಳ್ಳಂದಿ ಅಂತಾರಲ್ಲ, ಮೋಸ್ಟ್ ಅದೇನೇನೋ ಗೊತ್ತಿಲ್ಲ ನಂಗೆ, ಬಟ್ ಹೆಡ್ ಜಾಗ್ ಅಂತ ಇದೆ ಹೆಸರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಕೈಲಿ ಹಿಡ್ಕೊಂಡ್ರೆ ಮುಳ್ಳು ಚುಚ್ಚುತ್ತಿದೆ, ಬಟ್ ಇದನ್ನ ಸಾಕೋದಕ್ಕೆ ನಮ್ಗೆ ತುಂಬಾ ಈಸಿ ಆಗಿರುತ್ತೆ. ಸರ್ ಇದ್ರ ಬಗ್ಗೆ ಹೇಳಿ, ಇದು ಎಷ್ಟು ದೊಡ್ಡದಾಗುತ್ತೆ, ಹೇಗ್ ಸಾಕ್ಬೇಕು ಇದನ್ನ? ಸರ್ ಇದಕ್ಕೆ ಪಿಗ್ಮಿ ಜಾಗ್ ಅಂತಾರೆ. ಓಕೆ. ಇವಾಗ ನಾರ್ಮಲ್ ನೀವು ನೋಡಬಹುದು ವೈಲ್ಡ್ ಅಲ್ಲಿ ಹೆಡ್ ಜಾಗ್ ಎಷ್ಟು ದೊಡ್ಡ ಬರುತ್ತೆ ಅಂತ. ಹೌದೌದು. ಇದು ಚಿಕ್ಕದು ಪಿಗ್ಮಿ ಹೆಡ್ ಜಾಗ್ ಅಂತಾರೆ ಇದಕ್ಕೆ. ಓಕೆ. ಸೇಮ್ ಇವಾಗ ನಾರ್ಮಲ್ ಹ್ಯಾಂಪ್ಶೈರ್ ಹೆಂಗ್ ಸಾಕಿರ್ತೀರಾ ಇದಕ್ಕೂ ಅಷ್ಟೇ, ಜಾಸ್ತಿ ದೊಡ್ಡದೇನಾಗಲ್ಲ. ಸಿಮಿಲರ್ ಒಂದು ಲೆಂತ್ ಇದ್ರೆ 5 to 6 ಇಂಚ್ ಗಂಟ ದೊಡ್ಡದಾಗುತ್ತೆ. ಮತ್ತೆ ಫೀಡಿಂಗ್ ಇದು ಅರ್ತ್ ವಾರ್ಮ್ಸ್, ಸೂಪರ್ ವಾರ್ಮ್ಸ್, ಮತ್ತೆ ಕ್ಯಾಟ್ ಫುಡ್, ಕ್ಯಾರೆಟ್, ಆತರ ರೋಚಸ್ ಅದೆಲ್ಲ ತಿನ್ನುತ್ತೆ. ಅಫ್ಕೋರ್ಸ್ ಇದ್ರು ಝೀರೋ ಮೇಂಟೆನೆನ್ಸ್. ಅದು ನೈಟ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇರುತ್ತೆ, ಡೇ ಅಲ್ಲಿ ಬೇರೆ ಮಲ್ಕೊಂಡಿರುತ್ತೆ. ನೈಟ್ ಹೊತ್ತು ಆಕ್ಟಿವ್ ಇರುವಂತ ಡಾರ್ಕ್ ಸ್ಪೇಸ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗೋದು. ಓಕೆ, ಗಾಟ್ ಇಟ್. ಇದು ಕೆಳಗಡೆ ಇರೋಂತದ್ದು ಏನಿದು? ಇದು ಹ್ಯಾಮ್ಸ್ಟರ್ ಸರ್. ಇವಾಗ ಹೇಳಿದೆಲ್ಲ ಇದು ಲಾಂಗ್ ಹೇರ್ ಹ್ಯಾಮ್ಸ್ಟರ್, ಸಿರಿಯನ್ ಹ್ಯಾಮ್ಸ್ಟರ್ಸ್ ಅಂತಾರೆ. ಓಕೆ. ಇದು ಎಲ್ಲ ಇವಾಗ ಮಲ್ಕೊಂಡಿದೆ, ಎಬ್ಬಲ್ಸ್ತೀನಿ ನೋಡಿ. ಏನ್ ಕ್ಯೂಟ್ ಆಗಿದೆ ನೋಡಿ ವೀಕ್ಷಕರೇ. ಏನ್ ಬ್ಯೂಟಿಫುಲ್ ಅಂಡ್ ಕ್ಯೂಟ್ ಆಗಿದಾವೆ, ಸಖತ್ ಕ್ಯೂಟ್ ಆಗಿದಾವೆ ಹ್ಯಾಮ್ಸ್ಟರ್ಸ್. ಸೊ ನಾರ್ಮಲ್ ಇಲ್ಲಿಗೂ ಏನ್ ವ್ಯತ್ಯಾಸ ಇದೆ ಸರ್? ಇಲಿಗೆ ಟೇಲ್ ಬರುತ್ತೆ, ಇದಕ್ಕೆ ಟೇಲ್ ಬರಲ್ಲ. ಓಕೆನಾ? ಇಲಿ ಈ ತರ ಬರಲ್ಲ ನಿಮ್ಗೆ, ಫ್ಲಫಿ ತರ ಬರಲ್ಲ. ಸಿಂಪಲ್ ಆಗಿ ಟೇಲ್ ಬಂದು ಅದ್ರ ಫೇಸು ಉದ್ದ ಇರುತ್ತೆ. ಇದ್ರ ಫೇಸ್ ತುಂಬಾ ಶಾರ್ಟ್ ಇದೆ. ಪರ್ಷಿಯನ್ ಕ್ಯಾಟ್ ಅಲ್ಲಿ ಹೆಂಗಿದೆ, ನಾರ್ಮಲ್ ಕ್ಯಾಟ್ ಪರ್ಷಿಯನ್ ಕ್ಯಾಟ್ ಹೆಂಗ್ ಡಿಫ್ರೆಂಟ್ ಇದೆ ಆ ತರ ಇದ್ರಲ್ಲೇನು. ಏನ್ ಕ್ಯೂಟ್. ಅದರದ್ದು ಕೈ ನೋಡಿ, ಅದರ ಸೈಜು, ಅದರ ಆಕ್ಟಿವ್ ಎಷ್ಟು, ಅದ್ರ ಐಸು. ಇದು ಈಸಿಯಾಗಿ ಮನೆಯಲ್ಲಿ ಸಾಕ್ಬೋದು. ಸ್ಮಾಲ್ ಎನ್ಕ್ಲೋಜರ್ ಒಂದು ಅಕ್ವೇರಿಯಂ ಇದೆ, ಅದ್ರಲ್ಲಿ ಆರಾಮಾಗಿ ಸಾಕ್ಬೋದು. ಇಲ್ಲ ನಿಮ್ಮ ಹತ್ರ ಕೇಜ್ ಇದ್ರೆ ಕೇಜ್ ಅಲ್ಲಿ ಸಾಕ್ಬೋದು. ಇದಕ್ಕೂ ಟಾಯ್ಸ್ ಮತ್ತೆ ಏನೇನೋ ಎನ್ಕ್ಲೋಜರ್ಸ್ ಎಲ್ಲ ಬರುತ್ತಲ್ಲ, ತುಂಬಾ ಎಕ್ಸರ್ಸೈಸ್ ಸಿಕ್ಕಾಪಟ್ಟೆ ಆಟ ಆಡತ್ತೆ ಬಿಟ್ರೆ ನಿಮ್ಗೆ. ಇದು ಇದನ್ನ ಇನ್ನೊಂದು ತೋರಿಸಿ ನೋಡಿ, ಅದ್ರ ಕೆಳಗಡೆ ಇರೋದು. ಇದಕ್ಕೆ ನೋಡಕ್ಕಿದ್ದು ಸ್ವಲ್ಪ ನಿಮ್ಗೆ ಜರ್ಬಿಲ್ಸ್, ಇದು ನೋಡಕ್ ಜರ್ಬೋ ತರ ಇರುತ್ತೆ. ಲೇಕಿನ್ ಅದರದೇ ಫ್ಯಾಮಿಲಿ ಕ್ಯಾಂಗ್ರೋ ತರನೇ. ಮಿನಿ ಕ್ಯಾಂಗ್ರೋ, ಮಂಗೋಲಿಯನ್ ಜರ್ಬಿಲ್ಸ್ ಅನ್ನೋ ಒಂದು ಪೆಟ್ ನೋಡಿ. ಇದು ಏನ್ ಸಖತ್ತಾಗಿದೆ ಸರ್. ಜರ್ಬಿಲ್ಸ್ ಈ ತರ ಸ್ಪೀಶಿ ಜಾಸ್ತಿ ಬೈಟ್ ಮಾಡಲ್ಲ, ಜಾಸ್ತಿ ಅಗ್ರೆಸಿವ್ ಇರಲ್ಲ. ಇದ್ರ ಟೇಲ್ ಹತ್ರ ನೋಡಿ, ನೋಡಕ್ ಮುಟ್ಟೋಕು ಸ್ಮೂತ್ ಇದೆ. ಟಚ್ ಮಾಡಿ ನೋಡಿ. ಅದೇನ್ ಮಾಡಲ್ಲ, ಪರವಾಗಿಲ್ಲ, ನಂಗೆ ಭಯ. ಹೆಂಗ್ ಭಯ ಬಿಟ್ರೆ ಹೆಂಗೆ? ನಾನು ಯಾವತ್ತೂ ಮುಟ್ಟಿಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಭಯ, ಭಾರಿ ಭಯ ಅದೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಈಸಿಯಾಗಿ ಮನೇಲಿ ಒಂದ್ ಸಣ್ಣ ಎನ್ಕ್ಲೋಜರ್ ಸಾಕ್ಬೇಕು ಅನ್ನೋರ್ಗೆ ಹೇಳಿ ಮಾಡಿಸಿದಂತ ಒಂದು ಪೆಟ್ ಇದು. ಸ್ಮೆಲ್ ಜಾಸ್ತಿ ಬರುತ್ತೆ ಇದರಲ್ಲಿ ಸ್ಮೆಲ್ ಬರಲ್ಲ ಸರ್. ಓಕೆ. ಕ್ಲೀನಿಂಗ್ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ಸ್ಮೆಲ್ ಬರಲ್ಲ. ಓಕೆ. ನೀವು ರ್ಯಾಟ್ ತಗೊಂಡು ಆಲ್ಮೋಸ್ಟ್ ಇದರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಗಲೀಜ್ ಮಾಡುತ್ತೆ ಸರ್.
ಇದಕ್ಕೆ ಫೀಡಿಂಗ್ ಎಲ್ಲ ಎಷ್ಟು ಅಂದ್ರೆ ಕಾಸ್ಟ್ ಎಷ್ಟು ಬರುತ್ತೆ ಇದೆಲ್ಲ ಒಂದ್ ತಿಂಗಳಿಗೆ ನಾವು ಸಾಕ್ಬೇಕು ಅಂತಂದ್ರೆ? ಆ ತರ ಇಲ್ಲ, ಅದ್ರ ಫುಡ್ ಪ್ಯಾಕೆಟ್ ಒಂದು ಸಮಥಿಂಗ್ 200 rupees ಬರುತ್ತೆ. ಆರಾಮಾಗಿ 1 month 1.5 month ಬರುತ್ತೆ ಆ ತರ. ಇನ್ನೊಂದು ತೋರಿಸಿ, ಇದು ನೋಡ್ಬೋದು ನೀವು, ಸೇಮ್ ಕ್ಯಾಂಗ್ರೋ ತರಾನೇ ಇದೆ. ಸೇಮ್ ಕ್ಯಾಂಗ್ರೋ ತರಾನೇ ಇದೆ, ಲೇಕಿನ್ ಕ್ಯಾಂಗ್ರೋ ಇಲ್ಲ, ಕ್ಯಾಂಗ್ರೋ ಅಲ್ಲ, ಜರ್ಬಿಲ್ಸ್ ಇದೆ. ಬ್ಯಾಕ್ ಸೈಡ್ ಕಾಲ್ದು ದೊಡ್ಡ ದೊಡ್ಡ ಬರುತ್ತೆ, ಮುಂದ್ಗಡೆ ಚಿಕ್ಕ ಚಿಕ್ಕ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಈ ತರ ಒಂದು ಸಣ್ಣ ಪೆಟ್ಗಳನ್ನ ಮನೇಲಿ ಸಾಕ್ಬೇಕು ಅಂದ್ರೆ ಎಕ್ಸಾಟಿಕ್ ಪೆಟ್ಸ್ ನ ನಿಮ್ಗೆ ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಅವೈಲೇಬಲ್ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಪೂರ್ತಿ ವಿವರನ ತಿಳ್ಕೊಂಡು ಅದನ್ನ ನಿಮ್ಮ ಮನೇಲಿ ಸೆಟಪ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಏನ್ ಸಿಗುತ್ತೆ ತೋರಿಸ್ತೀನಿ ಬನ್ನಿ. ನೀವೀಗ ನೋಡ್ತಾ ಇರೋದು ಇಗ್ವಾನಗಳು. ಇದು ರೆಡ್ ಹಾಗೂ ಇನ್ನೊಂದು ಗ್ರೀನ್ ಇದೆ, ಯೆಲ್ಲೋ ಇದೆ, ಮತ್ತೆ ಒಂದು ಬ್ಲೂ ಇಗ್ವಾನ ಇದೆ. ಇದನ್ನು ಸಹಿತ ನೀವು ಮನೇಲಿ ಈಸಿಯಾಗಿ ಸಾಕ್ಬೋದು. ಒಂದು ಒಳ್ಳೆ ಪೆಟ್ ಕೂಡ ಇದು. ನಿಮ್ಗೆ ಯಾವ್ದೇ ತರ ತೊಂದರೆ ಆಗಲ್ಲ, ಮನೇಲಿ ಆರಾಮಾಗಿ ಒಂದು ಸ್ಮಾಲ್ ಡ್ರ್ಯಾಗನ್ ನ ಸಾಕ್ದಂಗೆ ಇರುತ್ತೆ. ಇದನ್ನ ನೋಡಿ ಏನ್ ಸೂಪರ್ ಆಗಿದಾವೆ. ಅದು ಕಲರ್ ನೋಡಿ 100% ವೆಜಿಟೇರಿಯನ್ ಡ್ರ್ಯಾಗನ್ ಗಳಂತೆ. ಇದು ನಿಮ್ನ ಆರಾಮಾಗಿ ನೀವು ಮನೆಯಲ್ಲಿ ಸಾಕ್ಬೋದು. ಇದ್ರ ಬಗ್ಗೆ ಹೆಚ್ಚಿಗೆ ಇನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಹೇಳಿ, ಅದ್ರಲ್ಲೂ ಬ್ಲೂ ಇಗ್ವಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಹೌದು ಸರ್, ಇದು ನ್ಯಾಚುರಲ್ ಕಲರ್ ಬಂದ್ರೆ ಫಸ್ಟ್ ಗ್ರೀನ್ ಸರ್ ಬರೋದು. ಇದು ನೆಕ್ಸ್ಟ್ ಮ್ಯೂಟೇಷನ್ ರೆಡ್, ನೆಕ್ಸ್ಟ್ ಮ್ಯೂಟೇಷನ್ ಬ್ಲೂ ಲುಟಿನೋ. ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಇನ್ನ 4-5 ವೆರೈಟೀಸ್ ಬರುತ್ತೆ ಇದರಲ್ಲಿ. ಓಕೆನಾ, ನಿಮ್ಗೆ ಅರೌಂಡ್ 6 feet ಗಂಟ ಬೀಳುತ್ತೆ ಇದು. 5.5-6 feet ಗಂಟ ಆಗತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋಲಿ ದೊಡ್ಡ ತೋರ್ಸೋಣ ಅಂತ ಹೇಳಿದ್ರು. ಹೌದು, ದೊಡ್ಡದು ಚಿಕ್ಕದೇ ಸಾಕು ಸರ್. ನನಗೆ ಇದೇನೆ ಒಳಗೆಲ್ಲ ಪುಕ್ಕ ಪುಕ್ಕ ಆಗ್ತೈತೆ, ಬಟ್ ಇದನ್ನ ಆರಾಮಾಗಿ ಸಾಕ್ಬೋದು, ಏನು ಮಾಡಲ್ಲ. ನಾನು ಹಾಕ್ಸ್ಕೊಂಡು ಮೈ ಮೇಲೆ ಅದೇನು ಮಾಡ್ತಾ ಇಲ್ಲ ಪಾಪ, ಅದ್ರ ಪಾಡಿಗೆ ಅದು ಓಡಾಡ್ಕೊಂಡಿದ್ದಾವೆ. ಮನೇಲೂ ಅಷ್ಟೇ ನಿಮ್ಗೆ ಯಾವ್ದೇ ತರ ತೊಂದರೆ ಮಾಡಲ್ಲ ಇದು. ನೋಡಿ ಈಸಿಯಾಗಿ ಒಬ್ರು ವೆಜಿಟೇರಿಯನ್ಸ್ ಯಾವ್ದೇ ತರ ನಾನ್ ವೆಜ್ ಎಲ್ಲ ಫೀಡ್ ಮಾಡಕ್ಕಲ್ಲ ಅನ್ನೋರು ಇಂತ ವೆಜಿಟೇರಿಯನ್ ಪೆಟ್ಸ್ ಗಳು ತಗೊಂಡು ಇದಕ್ಕೆ ಏನೇನ್ ಫೀಡ್ ಆಗ್ತಾರೆ, ನಾರ್ಮಲ್ ತರಕಾರಿ ಎಲ್ಲ, ಕ್ಯಾರೆಟ್, ವೆಜಿಟೇಬಲ್ಸ್, ಇದಕ್ಕೂ UVB ಲೈಟ್ ಬೇಕು. ಮತ್ತೆ ಇದಕ್ಕೂ ಡಾಗ್ ತರ ಬಾಡಿ ಹಾರ್ನೆಸ್ ಬರುತ್ತೆ, ವಾಕಿಂಗ್ ಕರ್ಕೊಂಡು ಹೋಗ್ಬೋದು. ಇದ ಕುರ್ಸ್ಕೊಂಡು ಬೇಕಂದ್ರೆ ನೀವು ಮನೆ ಟೆರೆಸ್ ಮೇಲೆ ಒಂಚೂರು ಲೈಟ್ ಆಗೆಲ್ಲ ವಾಕ್ ಮಾಡ್ಸಕ್ಕೆ ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಇದಿದೆ. ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡಿ. ಸೊ ಇದನ್ನ ನೀವು ಸಾಕಿ ನೋಡಿ, ಎಷ್ಟು ಲುಕ್ ಆಗಿದೆ ನೋಡಿ, ಯಾವ ತರ ಅದು ನಿಮ್ಗೆ ಲುಕ್ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಒಂದು ಕ್ರಿಯೇಚರ್ ಇದು. ಏನ್ ಸಖತ್ತಾಗಿದೆ ಗೊತ್ತಾ, ನನಗಂತೂ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸೊ ಇನ್ನು ಇದೇ ತರ ಸ್ಪೀಶೀಸ್ ನ ನಿಮಗೆ ತೋರಿಸ್ತೀವಿ. ತುಂಬಾ ಈಸಿ ಕೇರ್ ಇರುತ್ತೆ. ಇದೆಲ್ಲ ಏನ್ ಏಜ್ ಇರೋದು ಇದೆಲ್ಲ ಸರ್? ಎಲ್ಲ ಒಂದು 2 months 3 months ಬೇಬಿ ಇದೆ. ಇದು ಸಟಲ್ ಪೀಸ್ ಇದು. ನಮ್ಮ ಹತ್ರ ಬ್ರೀಡ್ ಆಗಿರೋದು ಇದು ಸಟಲ್ ಪೀಸ್. ಇನ್ನ ಸ್ಮಾಲ್ ಬೇಬಿ ಬರುತ್ತೆ ನಿಮ್ಗೆ. ನಾವು ಚೆನ್ನಾಗಿ ಸೆಟಲ್ ಮಾಡಿ ಆಮೇಲೆ ಸೇಲ್ ಮಾಡೋದು. ಕೊಟ್ಬಿಟ್ರೆ ಫೀಡಿಂಗ್ ತಿನ್ನಲ್ಲ, ಏನ್ ತಿನ್ನಲ್ಲ, ಆಮೇಲೆ ಹೆಚ್ಚು ಕಡಿಮೆ ಆಗಿ ಇದಾಗತ್ತೆ ಅಂತ ಅದಕ್ಕೆ ನಾವು ಸೇಲ್ ಮಾಡಲ್ಲ. ಇವಾಗ ಅದು ಯಾವಾಗ ಫೀಡಿಂಗ್ ಕರೆಕ್ಟ್ ಆಗಿ ತಗೊಳತ್ತೆ, ಯಾವಾಗ ಕಂಡೀಷನ್ ಚೆನ್ನಾಗಿ ಕಾಣಿಸುತ್ತೆ, ಅವಾಗ ನಾವು ಅವ್ರಿಗೆ ಕೊಡ್ಬೋದು. ನೀವೇ ನೋಡ್ಬೋದು ಹೆಂಗ್ ಕಂಡೀಷನ್ ಹೆಂಗ್ ಚೆನ್ನಾಗಿದೆ ಅಂತ. ಇದು ಟೇಲ್ ಸೈಜ್ ನೋಡಿ, ಹೊಟ್ಟೆ ಹತ್ರ ನೋಡಿ, ಕರೆಕ್ಟ್ ಆಗಿ ತಿಂದಿಲ್ಲ ಅಂದ್ರೆ ಎಲ್ಲ ಸಣ್ಣ ಆಗಿರುತ್ತೆ. ಇದೆಲ್ಲ ಇಲ್ಲ ಗೊತ್ತಾಗ್ಬಿಡುತ್ತೆ, ಮೇನ್ ಇಲ್ಲೇ ಗೊತ್ತಾಗೋದು ಇಗ್ವಾನದು ಚೆನ್ನಾಗಿದೆ ಕಂಡೀಷನ್ ಇಲ್ಲ. ಸೇಮ್ ಮೇನ್ ಇದ್ರಲ್ಲಿ ಇದು ಬೋನ್ಸ್ ಎಲ್ಲ ಕಾಣಿಸಿದ್ರೆ ಅನ್ಕೊಳ್ಳಿ ಫೀಡಿಂಗ್ ಕರೆಕ್ಟ್ ಆಗಿ ತಗೊಂತಾ ಇಲ್ಲ, ಇದಾಗ್ತದೆ, ಗ್ರೋತ್ ಆಗ್ತಾ ಇಲ್ಲ ಅಂತ. ಇದು ಸೈಜ್ ದಪ್ಪ ಇದ್ರೆ ಅಫ್ಕೋರ್ಸ್ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ. ಇದಕ್ಕೂ ಅಫ್ಕೋರ್ಸ್ ಎಲ್ಲ HPC ಗೆ ಪರಿವೇಶ್ ಪೇಪರ್ ಇದೆ, ನಿಮ್ ಸೇಫ್ಟಿ ಸರ್. ಇದಕ್ಕೆಲ್ಲ 100% ಪರಿವೇಶ್ ಪೇಪರ್ ಸಿಗುತ್ತೆ. 100% ಲೀಗಲೈಸ್ಡ್ ಪೆಟ್ಸ್ ಇದೆಲ್ಲ. ಅಂಡ್ ನಾವು ನಿಮ್ಗೆ ಹಿಂಗ್ ಗಿಡ ತೋರಿಸ್ತಾ ಇರೋದು ಎಜುಕೇಶನಲ್ ಪರ್ಪಸ್ಗೋಸ್ಕರ. ನೀವು ಮನೇಲಿ ಇದನ್ನ ನೀಟಾಗಿ ಒಂದು ಎನ್ಕ್ಲೋಜರ್ ಅಲ್ಲಿ ಆರಾಮಾಗಿ ಸಾಕೋಬಹುದು. ಸೊ ಮುಂದೆ ಏನೇನು ಸ್ಪೀಶೀಸ್ ಇದೆ ನೋಡೋಣ ಬನ್ನಿ. ಮೊದಲನೇ ಸ್ಟಾರ್ಟಿಂಗ್ ಅಲ್ಲಿ ಏನ್ ತೋರಿಸಿದ್ನಲ್ಲ ಅದೆಲ್ಲ ಬಂದು ಎಕ್ಸಾಟಿಕ್ ಅನಿಮಲ್ಸ್. ಕರ್ನಾಟಕ ಅಕ್ವೇರಿಯಂ ಅಲ್ಲಿ ಫಿಶಸ್ ಯಾವ ತರ ಇದೆ, ಯಾವ ತರ ಸಿಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ನೀವು ನೋಡ್ಬೋದು ಎಕ್ಸಾಟಿಕ್ ಗಪ್ಪೀಸ್ ಇದೆ, ಒಳ್ಳೆ ಕ್ವಾಲಿಟಿ ಗುಡ್ ಸ್ಪೀಶೀಸ್ ಆಫ್ ಗಪ್ಪೀಸ್ ಇದೆ. ಕಲರ್ ನೋಡಿ ಏನ್ ಚೆನ್ನಾಗಿದೆ, ಜೊತೆಗೆ ಬ್ಲ್ಯಾಕ್ ಇದೆ, ರೆಡ್ ಇದೆ, ಇದ್ರಲ್ಲಿ ಫೈರ್ ರೆಡ್ ನಿಮಗೆ. ಹಾಗೆ ಬ್ಲೂ ಆಕಾರ ಇದೆ, ಅದರಲ್ಲಿ ನಿಮಗೆ ಕೆಳಗಡೆ ನೋಡಿದ್ರೆ ಕಾರೀಸ್ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೂ ಬ್ಲೂ ಆಕಾರ ಇದೆ, ಗ್ರೀನ್ ಟೆರರ್ ಇದೆ. ಸ್ವಲ್ಪ ಇನ್ನು ಚಿಕ್ಕ ಸೈಜ್ ಗ್ರೀನ್ ಟೆರರ್ ಬೇಕು ಅನ್ನೋರಿಗೆ ಗ್ರೀನ್ ಟೆರರ್ ಕೂಡ ನಿಮ್ಗೆ ಇದರಲ್ಲಿ ಇದೆ. ಫ್ರಂಟೋಸಾನ್, ಸಾಕಷ್ಟು ಜನ ಒಂದು ಫ್ರಂಟೋಸಾ ಒಂದು ಕಾಲೋನಿ ತೊಗೊಂಡು ಸಾಕಬೇಕು ಅಂತ ಆಸೆ ಪಡ್ತಾ ಇರ್ತೀರಾ. ಇಲ್ಲಿ ನೋಡಿ ಒಂದು ಫುಲ್ ಕಾಲೋನಿ ಬೇಕಾಗಿರೋ ಅಷ್ಟು ಫ್ರಂಟೋಸಾ ನಿಮ್ಗೆ ಇಲ್ಲಿದೆ. ಫ್ರಂಟೋಸಾ ಸಾಕಕ್ಕೆ ಇಷ್ಟಪಡೋರು ತೊಗೊಂಡು ಸಾಕ್ಬೋದು. ಫ್ರಂಟೋಸಾ ಜೊತೆಗೆ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಪೋಲಾರ್ ಪ್ಯಾರೆಟ್. ಫ್ರಂಟೋಸಾನು ಇದೆ ನೋಡಿ, ಇದು ಫ್ರಂಟೋಸಾ ಇಲ್ಲಿದೆಯಲ್ಲ, ಇದು ಇದೇನು ಕಾಣಿಸ್ತಿದೆಯಲ್ಲ, ಇದು ಫ್ರಂಟೋಸಾ. ಓಕೆನಾ. ಇಲ್ಲಿ ನಿಮಗೆ ಫೈರ್ ಆಸ್ಕರ್ ಇದೆ ನೋಡಿ, ಏನು ಆ್ಯಕ್ಟಿವ್ ಇದೆ, ಕ್ವಾಲಿಟಿ ನೋಡಿ. ಓ ಖರ್ಚು ಪರವಾಗಿಲ್ಲ. ಇಲ್ಲಿ ನೋಡಿ ಆಸ್ಕರ್ಸ್ ಹೇಗಿದೆ ಅಂತ, ಒಳ್ಳೆ ಸೈಜ್. ಇದು ಬಲೂನ್ ಆಸ್ಕರ್ಸ್ ಅನಿಸುತ್ತೆ.
ನನ್ನ ಪ್ರಕಾರ ಸ್ವಲ್ಪ ಶಾರ್ಟ್ ಬಾಡಿ ಇರೋದ್ರಿಂದ ಬಲೂನ್ ಆಸ್ಕರ್ ಅಂತ ಅನ್ಸುತ್ತೆ ನನಗಿದು. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಸಿಕ್ಲೆಟ್ಸ್ ಇದೆ, ಸಾಕಷ್ಟು ವೆರೈಟೀಸ್ ಆಫ್ ಸಿಕ್ಲೆಟ್ಸ್ ಇದೆ, ಕಾಯ್ ಫಿಶಸ್ ಇದೆ, ಸಣ್ಣ ಪುಟ್ಟ ಕಾಯ್ ಫಿಶಸ್ ಇದೆ, 2-3 ಇದೆ. ನೈಫ್ ಫಿಶ್, ಯಾರ್ಯಾರಿಗೆ ನೈಫ್ ಫಿಶ್ ಬೇಕು ಅಂತ ಇರುತ್ತಲ್ಲ, ಇಲ್ಲಿ ನೋಡಿ ಸಣ್ಣ ಸೈಜ್ದು ನೈಫ್ ಫಿಶ್ ಬೇಕಂತಿದೆ. ಸಿಲ್ವರ್ ಡಾಲರ್ ಇದೆ, ಮತ್ತು ಗೋಲ್ಡ್ ಫಿಶ್ಶು, ಟಿನ್ ಫಿನ್ ಬಾರ್ಬು, ಇದೆಲ್ಲ ಕೂಡ ಇದೆ ಕೆಳಗಡೆ. ಸಾಕಷ್ಟು ಫಿಶ್ಗಳಿದ್ದಾವೆ, ಕ್ರೇ ಫಿಶಸ್ ಇದೆ, ನೀವು ನೋಡ್ಬೋದು ಅಲ್ಲಿ. ಹಾಗೆ ಇಲ್ಲಿ ನೋಡಿ, ಈ ಕಡೆಗೆ ಬಂದರೆ ನಿಮಗೆ ಕೆಳಗಡೆ ಇದಿದೆ, ಏನೋ ಏಂಜಲ್ ಫಿಶಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಏಂಜಲ್ಸ್ ಇದೆ. ಇಲ್ಲಿ ಅಲ್ಬೈನೋ, ಲೆಮನ್ ಆಸ್ಕರ್ ಇದೆ, ಮತ್ತು ಟೈಗರ್ ಆಸ್ಕರ್ ಇದೆ. ಇದು ಯಾವುದೋ ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಇದು ಯಾವುದೋ ಚೆನ್ನಾಗಿದೆ ಫಿಶಸ್ಸು. ಬ್ರೋ ಇದೇನು ಫಿಶ್ ಇದು, ಏನು ಬಾರ್ಬಿದು? ಇದು ಆ್ಯಕ್ಚುಲಿ ಬಯೋಟೋಪಲ್ಲಿ ನೀವು ಈ ಒಂದು ಫಿಶಸ್ನ ನೋಡ್ತೀರಾ. ಈ ಫಿಶ್ ಬಯೋಟೋಪ್ಗೆ ಅಂತ ತುಂಬ ಯೂಸ್ ಮಾಡ್ತಾರೆ. ಇದು ನನಗೆ ಹೆಸರು ಗೊತ್ತಿಲ್ಲ, ಬಟ್ ಲಾಸ್ಟಿಗೆ ತಿಳಿಸ್ತೀನಿ. ನೋಡಿ, ಇಲ್ಲೊಂದು ಫಿಶ್ ಇದೆ ನಿಮಗೆ, ತುಂಬ ಲೋಚಸ್ ಅಲ್ಲ ಇದು ಇದಕ್ಕೇನೋ ಹೆಸರಿದೆ. ಬ್ರೋ ಇದಕ್ಕೇನು ಹೆಸರಿದೆ ಇದಕ್ಕೆ? ಇದು ಐಫಿನ್ ಬ್ಯಾಂಡೆಡ್ ಶಾರ್ಕ್ ಇದು. ಮತ್ತು ಇಲ್ಲಿ ಕೆಳಗಡೆ ಇರೋದು ಕೂತಿರೋದು ಹಾಂ, ಓಕೆ. ಐಫಿನ್ ಬ್ಯಾಂಡೆಡ್ ಶಾರ್ಕ್ ಅಂತ ಇದು ಕೆಳಗಡೆ ಇರೋದು, ಐಫಿನ್ ಬ್ಯಾಂಡೆಡ್ ಶಾರ್ಕ್ ಅಂತ. ಇನ್ನು ಅರ್ವಾನ ಬೇಕಾಗಿರೋರಿಗೆ ಇಲ್ಲಿ ಸಿಲ್ವರ್ ಅರ್ವಾನ, ಅಲ್ಬೈನೋ ಅರ್ವಾನ ಎರಡೂ ಇರೋಂಗಿದೆ ನೋಡಿ. ಮತ್ತು ಪ್ಯಾರೆಟ್, ಯೆಲ್ಲೋ ಪ್ಯಾರೆಟ್ಸ್, ರೆಡ್ ಪ್ಯಾರೆಟ್ಸ್ ಇದೆ. ಕೆಳಗಡೆ ಗುರಾಮಿ ಇದೆ, ಶಾರ್ಕ್ಸ್ ಇದೆ. ನಿಮಗೆ ಇಲ್ಲಿ ನೋಡ್ಬೋದು, ಈ ಒಂದು ಇದೆಲ್ಲ ಅಡಲ್ಟ್ ಸೈಜ್, ಅದು ದೊಡ್ಡ ಸೈಜ್ನ ಒಂದು ಫಿಶಸ್ಸು. ತುಂಬಾ ಕ್ವಾಲಿಟಿ ಆಗಿದೆ ಫಿಶಸ್. ನೋಡ್ಬೋದು ನೀವು ಎಷ್ಟು ಆ್ಯಕ್ಟಿವ್ ಇದೆ ಅಂತ. ಇಲ್ಲಿ ಒಂದು ಬಟರ್ಫ್ಲೈ ಕೋ ಇದೆ, ಕಾಮನ್ ಕಾರ್ಪ್ ಕೂಡ ಇದೆ ಒಂದು. ಇದೆಲ್ಲ ನಿಮಗೆ ಇದು ಯಾವುದಪ್ಪ, ಗ್ಲಾಸ್ ಟೆಟ್ರಾ, ಮೋಲಿಸ್ ಇದೆ, ಕ್ರೌನ್ ಟೈಲ್ ಅಥವಾ ಶಾರ್ಕ್ ಟೈಲ್ ಮೋಲಿಸ್ ಇದೆ, ಬಾರ್ಬ್ಸ್ ಇದೆ, ಗೋಲ್ಡ್ ಫಿಶಸ್ ಇದೆ, ಸಿಕ್ಲೆಟ್ಸು ನೀವು ಅಲ್ಲಿ ನೋಡಿದ್ರಿ, ಸಿಕ್ಲೆಟ್ಸ್ ತೋರಿಸಿದೆ. ಇಲ್ಲಿರೋದು ನಿಮಗೆ ಗೋಲ್ಡನ್ ಚೆನ್ನಬೋರ, ಮತ್ತು ಮೇಲ್ಗಡೆ ಇರೋದು ಅರಾಪೈಮ ಇದೆ. ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ವೆರೈಟೀಸ್ ಆಫ್ ಫಿಶಸ್ಸು ಕೂಡ ಇವ್ರ ಹತ್ರ ಸಿಗುತ್ತೆ. ಮತ್ತು ಇಲ್ಲಿ ನಿಮ್ಗೆ ಇದೆಲ್ಲ ಎಕ್ಸಾಟಿಕ್ ವೆರೈಟೀಸ್ ಈಗಾಗಲೇ ತೋರಿಸಿದ್ದೀನಿ. ಅಷ್ಟೇ ಅಲ್ಲ, ನೋಡಿ ಇವ್ರ ಹತ್ರ ಪ್ರತಿಯೊಂದು ಫಿಶ್ನ ಅಥವಾ ಅಕ್ವೇರಿಯಂ ರಿಲೇಟೆಡ್ ಪ್ರಾಡಕ್ಟ್ಸ್ ಪ್ರತಿಯೊಂದು ಸಿಗುತ್ತೆ. ನೀವು ನೋಡ್ಬೋದು, ಬೌಲ್ಗೆ ಎಷ್ಟೊಂದು ಜನ ಫಿಲ್ಟರ್ಸ್ ಹುಡುಕ್ತಾ ಇರ್ತೀರಿ, ಸಿಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೌಲ್ ಫಿಲ್ಟರ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಟರ್ಟಲ್ ಫಿಲ್ಟರ್ಸ್ ಅವೈಲೇಬಲ್ ಇದೆ. ಟರ್ಟಲ್ ಟ್ಯಾಂಕಿ ಅಂತಾರೆ ಫಿಲ್ಟರ್ ಬರುತ್ತೆ, ಅದು ಅವೈಲೇಬಲ್ ಇದೆ. ಸಾಕಷ್ಟು ವೆರೈಟಿ ಆಫ್ ಅಕ್ವೇರಿಯಂ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಸಿಗುತ್ತೆ ನೋಡಿ. ಡಿಫ್ರೆಂಟ್ ವೆರೈಟಿ ಆಫ್ ಟರ್ಟಲ್ ಫಿಲ್ಟರ್ ಇದೆ, ಮತ್ತು ಟಾಪ್ ಹೆಡ್ ಫಿಲ್ಟರ್ಸ್ ಇದೆ, RGB ಲೈಟ್ಸ್ ಇದ್ದಾವೆ, ಪ್ರತಿಯೊಂದು ಸೋಲಾರ್ RGB ಲೈಟ್ಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು. ಮತ್ತು ಬಯೋಫಿಲ್ಟರ್ಸ್ ಥರ ಇರೋದು, ಬಯೋಫಿಲ್ಟರ್ಸ್ ಇದ್ದಾವೆ ಸುಮಾರು. ಟರ್ಟಲ್, ಮತ್ತು ನಿಮಗೆ ಟರ್ಟಲ್ ಫಿಲ್ಟರ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಟಲ್ ಫಿಲ್ಟರ್ಸ್ ಇದೆ. ಮತ್ತು ಫುಡ್ಸು ಎಲ್ಲ ಗ್ರೇಡ್ ಆಫ್ ಆಲ್ ಸಾರ್ಟ್ ಆಫ್ ಫುಡ್ಸ್ ಇದೆ. ಟರ್ಟಲ್ ಫುಡ್ಸ್ ಇದೆ, ಬೆಟಾ ಫಿಶ್ ಫುಡ್ಸ್ ಇದೆ, ಮತ್ತು ಫ್ಲವರಾನಿಕ್ ಫಿಶ್ ಫುಡ್ಸ್ ಇದೆ. ಟರ್ಟಲ್ಸ್ಗಂತೂ ವೆರೈಟಿ ಆಫ್ ಇದೆ ಫುಡ್ಸ್ ಇದೆ. ಮತ್ತು ಇಲ್ಲಿ ಇಂಚ್ ಗೋಲ್ಡ್ ಅವ್ರ ಎಲ್ಲ ಒಂದು ಪ್ರಾಡಕ್ಟ್ಸು ಇರುತ್ತೆ, ಸಿಗುತ್ತೆ ನೋಡಿ. ಇಂಚ್ ಗೋಲ್ಡ್ ಅವ್ರದ್ದು ಇದು ಇದೆ, ಸಕುರಾ ಇದೆ ಟರ್ಟಲ್ದು ನೋಡಿ, ಸಕುರಾ ಟರ್ಟಲ್ ಆ್ಯಂಡ್ ರೆಪ್ಟೈಲ್ ಫಿಶ್ ಫುಡ್ ಇದೆ, ಟಯೋ ಇದೆ, ಇಂಚ್ ಗೋಲ್ಡ್ ಇದೆ, ಮತ್ತು ಪ್ರೋ ರಿಚ್ ಇದೆ, ಟ್ರೂ ಕಲರ್ಸ್ ಇದೆ. ನಿಮಗೆ ಆ್ಯಕ್ಚುಲಿ ಅಕ್ವೇರಿಯಂ ಫುಡ್ಸಲ್ಲಿ ಎಲ್ಲ ವೆರೈಟೀಸ್ ಆಫ್ ಫುಡ್ಸು ಇವ್ರ ಹತ್ರ ಇದೆ. ನೋಡು, ಹಂಪಿ ಹೆಡ್ ಇದೆ, ಪ್ರತಿಯೊಂದು ಇದೆ, ಟೆಟ್ರಾಬಿಟ್ಸ್ ಇದೆ, ಜೀನಿಯಲ್, ಪ್ರತಿಯೊಂದು ಫುಡ್ಡು ನಿಮ್ಗೆ ಯಾವ್ದು ಬೇಕಲ್ಲ ಅವ್ರ ಹತ್ರ ಸಿಗುತ್ತೆ. ಬರೀ ಫುಡ್ಸ್ ಮಾತ್ರ ಅಲ್ಲ, ನೀವು ಹಾಗೆ ಬಂದರೆ ನಾನು ನಿಮ್ಗೆ ಕೆಲವೊಂದು ಎನ್ಕ್ಲೋಜರ್ಸು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದಷ್ಟು ಇಲ್ಲೂ ಸಾಕಷ್ಟು ಫುಡ್ಸ್ ಇದೆ, ಬರ್ಡ್ ಫುಡ್ಸ್ ಇದೆ. ಇವ್ರ ಹತ್ರ ಬರ್ಡ್ಸು ಕೂಡ ಸಿಗುತ್ತೆ. ಮತ್ತು ನಿಮಗೆ ಇಂಪೋರ್ಟೆಡ್ ಟ್ಯಾಂಕ್ಸ್ ನೋಡಿ, ಸಾಕಷ್ಟು ಇಂಪೋರ್ಟೆಡ್ ಟ್ಯಾಂಕ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು. ಸಕ್ಕತ್ತಾಗಿರೋಂಥ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬ್ಯಾಕ್ ಫಿಲ್ಟರ್ ಇರುವಂಥ ಒಂದು ಟ್ಯಾಂಕ್ಸ್ ಕೂಡ ಇರುತ್ತೆ. ಇದು ಸಾಕಷ್ಟು ಜನ ಮೌಲ್ಡೆಡ್ ಟ್ಯಾಂಕ್ಸಲ್ಲಿ ಬ್ಯಾಕ್ ಫಿಲ್ಟರ್ ಇರೋವಂಥ ಒಂದು ಟ್ಯಾಂಕ್ಸ್ನ ಕೇಳ್ತಾ ಇರ್ತೀರ. ಬ್ಯಾಕ್ ಫಿಲ್ಟರ್ ಇರೋವಂಥ ಟ್ಯಾಂಕ್ಸ್ ನೋಡಿ ಇವ್ರ ಹತ್ರ ಇದೆ. ಸೊ ಫಿಶಸ್ ಇದೆ, ಸಾಕಷ್ಟು ವೆರೈಟೀಸ್ ಆಫ್ ಪಂಪ್, ಇಂಟರ್ನಲ್ ಪಂಪ್ಸ್ ಇದೆ. ಪ್ರತಿಯೊಂದು ಕೂಡ ನಿಮಗೆ ಕರ್ನಾಟಕ ಅಕ್ವೇರಿಯಮಲ್ಲಿ ಸಿಗುತ್ತೆ. ಇವ್ರ ಹತ್ರ ಸಿಗೋ ಎಲ್ಲ ಎಕ್ಸಾಟಿಕ್ ಪೆಟ್ಸ್ಗೂ ಕೂಡ ಪರಿವೇಶ್ ಪೇಪರ್ ಇರುತ್ತೆ, 100% ಲೀಗಲೈಸ್ಡ್ ಇರುತ್ತೆ. ನೀವು ಬಂದು ನಿಮ್ಗೆ ಯಾವುದೇ ಥರದ ಒಂದು ಎಕ್ಸಾಟಿಕ್ ಪೆಟ್ಸ್ ಬೇಕು ಅಂತ ಅಂದರೆ, ಎಕ್ಸಾಟಿಕ್ ಅನಿಮಲ್ ಬೇಕು ಅಂದರೆ ಇವ್ರ ಹತ್ರ ಎನ್ಕ್ವೈರಿ ಮಾಡೋದು ತರಿಸ್ಕೊಡ್ತಾರೆ. 99% ಟೈಮ್ ಅದು ಇವ್ರ ಹತ್ರ ಇರುತ್ತೆ, ಇಲ್ಲಾಂದ್ರೂ ಕೂಡ ತರಿಸ್ಕೊಡ್ತಾರೆ. 100% ಲೀಗಲೈಸ್ಡ್ ಪೆಟ್ಸ್ನ ನಿಮಗೆ ಕೊಡ್ತಾರೆ. ಮತ್ತು ಇವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಬೋದು. ಇಲ್ಲಿ ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೂ ಕೂಡ ಇರ್ತಾರೆ. ಇಲ್ಲಿ ಸ್ಟೋರಲ್ಲಿ ಇರೋರು ನಿಮಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡ್ತಾರೆ, ಹೇಗೆ ಸಾಕಬೇಕು, ಅದಕ್ಕೆ ಯಾವ ಥರ ಎನ್ಕ್ಲೋಜರ್ ಇಟ್ಕೋಬೇಕು. ಎಂಡ್ ಟು ಎಂಡ್ ಎಕ್ಸಾಟಿಕ್ ಪೆಟ್ಸ್ ನಿಮ್ಗೆ ಏನು ಬೇಕೋ ಇವ್ರ ಹತ್ರ ಎಲ್ಲ ಸಿಗುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ವಾಚಿಂಗ್ ಯಶವಂತ್ ಬ್ಲಾಗ್ಸ್.